ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನಾವು ನಿಮ್ಮ ಮಕ್ಕಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀವಿ, ನೀವು ನಮಗೆ ದಾರಿ ಎರೆದುಕೊಟ್ಟಿದ್ದೀರಾ. ಯಾಕೆ? ಗಂಡಂದ್ರಿಂದ ದೂರ ಇರಲಿ ಅಂತನಾ? ನಾವೇನೋ ನಮ್ಮ ಮಕ್ಕಳು ಸಂಸಾರಸ್ಥರಾಗಿ ಬಾಳಿ ಬದುಕಲಿ ಅಂತನೇಪ್ಪ ಮದುವೆ ಮಾಡಿಕೊಟ್ಟಿದ್ದು. ಆದರೆ ನೀವು ಅದನ್ನು ಪೂರೈಸಲಿಲ್ಲ. ಇವತ್ತಿಲ್ಲಿ ನಿಂತ್ಕೊಂಡು ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ಅವತ್ತು ನಿಮ್ಮ ತಾಯಿ ನಿಮ್ಮ ಕಣ್ಣೆದ್ರಿಗೇನೆ ಮಕ್ಕಳನ್ನ ಆಚೆ ಹಾಕ್ತಿದ್ರಲ್ಲ, ಅವತ್ತೆಲ್ಲೋಗಿತ್ತು ನಿಮ್ಮ ಕಾಳಜಿ? ಹಾಂ, ನಾವು ಆಗ ತಪ್ಪು ಮಾಡಿದ್ದು ನಿಜ, ಅದನ್ನ ನಾವು ಒಪ್ಕೋತಾ ಇದ್ದೀವಿ. ಆದರೆ ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ನಾವೇ ತಾನೇ ಮಾಡ್ತಾ ಇರೋದು. ಅದಕ್ಕೆ ನೀವೇ ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಇನ್ಯಾರ ಹತ್ರ ಹೋಗಿ ಸಹಾಯ ಕೇಳೋದು? ನೀವೇ ಹೇಳಿ. ಎಷ್ಟು ಹಠಮಾರಿ ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಅತ್ತೆ. ಅವರು ನಮ್ಮಿಬ್ರು ವಿಷಯದಲ್ಲಿ ಎಷ್ಟು ಪೊಸೆಸಿವ್ ಅಂತ ನಮಗೆ ಗೊತ್ತು. ನಾವು ಬೇರೆ ಮನೆ ಮಾಡಿ ಸಂಸಾರ ಮಾಡೋದಕ್ಕೆ ಮಮ್ಮಿ ಬಿಲ್ಕುಲ್ ಒಪ್ಪೋದಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅವ್ರೊಪ್ಪಿಗೆ ಬೇಕೇ ಬೇಕು ಅಂತ ನೀವು ಆಟ ಹಿಡಿದ್ರೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಯಾರೇನೇ ಅಂದ್ರೂ ನಮ್ಮ ಸಂಸಾರ ನಾವು ಉಳಿಸ್ಕೊಬೇಕು ಅಂತ ನಾವು ಈ ಥರ ತೀರ್ಮಾನ ತಗೊಂಡ್ವಿ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡೋ ಅಂತಾರಲ್ಲ, ಹಾಗೆ ನಮ್ಮ ಸಂಸಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಮ್ಮಿ ಹತ್ರ ಒಂದು ಸುಳ್ಳು, ನಿಮ್ಮ ಹತ್ರ ಒಂದು ಸುಳ್ಳು ಹೇಳ್ಬಿಟ್ವಿ ಅಷ್ಟೇ. ನಿಮ್ಮ ದೃಷ್ಟಿಲಿ ನಾವು ಮೋಸ ಮಾಡೋರು ಅನ್ನೋ ಸ್ಥಿತಿಗೆ ತಲುಪಿಟ್ಟಿದ್ದೀವಿ. ಆದರೆ ನಮ್ಮ ಸಂಸಾರನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರನೂ ಬಯಸ್ಕೊಂಡು ಮಮ್ಮಿ ಹತ್ರನೂ ಉಗಿಸ್ಕೊಂಡು ಇಕ್ಕಳ ಮಧ್ಯೆ ಸಿಗಾಕೊಂಡಿರೋ ಅಡಿಕೆ ಥರ ಆಗೋಗಿದೆ ನಮ್ಮ ಜೀವನ. ಅದ್ರ ಬಗ್ಗೆ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? ನಮ್ಮ ಸಂಸಾರನ ಉಳಿಸ್ಕೊಳ್ಳೋದಕ್ಕೆ ಮಾವ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದು. ದಯವಿಟ್ಟು ನಾವು ನಮ್ಮ ಹೆಂಡತಿರ ಮೇಲೆ ತಿರೋ ಪ್ರೀತಿನ ನಂಬಿ ಮಾವ. ಈಗಲೂ ನಾವು ಬೇರೆ ಮನೆ ಮಾಡಿಕೊಂಡು ಸಂಸಾರ ಮಾಡ್ತೀವಿ ಅನ್ನೋ ವಿಷಯದಲ್ಲಿ ಗಟ್ಟಿ ನಿರ್ಧಾರ ತಗೊಂಡಿದ್ದೀವಿ. ಅದೇನೇ ಆಗಲಿ ನಾವು ನಾಳೆ ಆ ಮನೆಗೆ ಹೋಗೇ ಹೋಗ್ತೀವಿ. ನಮ್ಮನ್ನ ನಂಬಿ ಮಾವ. ಸರಿ, ಅದನ್ನು ನೋಡೋಣ. ನೀವಿಲ್ಲಿರೋಕ್ಕಿಂತ ಮುಖ್ಯವಾಗಿ ನೀವು ಅತ್ತೆ ಜೊತೆ ಇದ್ರೇ ಒಳ್ಳೇದು. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಗಿದ್ದ ತಪ್ಪನೆಲ್ಲ ನಾವು ಮರ್ತೋಗ್ತೀವಿ. ನೋಡಿ, ಪೂಜೆಗಿನ್ನೂ ನಾಳೆ ತನಕ ಟೈಮ್ ಇದೆ. ನಾವು ಖಂಡಿತ ಆ ಮನೆಗೆ ಹೋಗೇ ಹೋಗ್ತೀವಿ, ಅದು ಅತ್ತೆ ಆಶೀರ್ವಾದದ ಜೊತೆನೆ. ನಾವು ನಿಮ್ಮ ಹೆಂಡ್ತೀರು, ನಿಮ್ಮ ಜೊತೆನೇ ಇರ್ತೀವಿ, ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಅದು ಎಷ್ಟೇ ಕಷ್ಟದ ಪರೀಕ್ಷೆ ಬಂದರೂ ನಾವು ಅದನ್ನು ಎದುರಿಸ್ತೀವಿ. ಇಷ್ಟು ದಿನಾನೇ ಇದೀವಂತೆ, ಇನ್ನು ನಾಳೆವರೆಗೂ ನಾನು ನಿಮ್ಗೆ ಕಾಯೋದಿಲ್ವಾ? ನೀವು ಹೋಗ್ಬಿಟ್ಟು ಬನ್ನಿ. ನಿಮ್ಮ ತಾಯಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದ್ಮೇಲೂ ನಿಮ್ಮ ನಿರ್ಧಾರ ಹೀಗೆ ಇರುತ್ತಂದ್ರೆ ಮುಂದಿನ ವಿಷಯದ ಬಗ್ಗೆ ಮಾತಾಡೋಣ. ಇಲ್ಲ ಅಂಜಲಿ, ನಾವು ಯಾವಾಗಲೂ ಇದೇ ನಿರ್ಧಾರದಲ್ಲಿ ಇರ್ತೀವಿ. ಈ ನಿರ್ಧಾರನ ನಾಳೆ ಬೆಳಗ್ಗೆವರೆಗೂ ಟೈಮ್ ತಗೊಂಡು ಹೇಳಿ, ನಾವು ಕಾಯ್ತಾ ಇರ್ತೀವಿ. ಆಹಾ
ಮಮ್ಮಿ 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 ಯಾಕೆ ಮಮ್ಮಿ ಈ ಥರ ಮಾಡಿದ್ರಿ? ನಮ್ಗೇನು ಹೇಳ್ದೇನೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀರಲ್ಲ. ನೀವು ಹಾಸ್ಪಿಟ್ಲಲ್ಲಿ ಇಲ್ದಿರ ನೋಡಿ ನಮ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಮಮ್ಮಿ ನಾವು ನಿಮ್ಮ ಮಕ್ಕಳು ಮಮ್ಮಿ, ಯಾಕೆ ಹೇಳಲಿಲ್ಲ? ಸಾಕು ಸುಮ್ಮನೆ ಇರೋ. ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಗೊತ್ತಾದ ಮೇಲೂ ಹೆಂಡ್ತಿರು ಸೆರ್ಗಿಟ್ಕೊಂಡು ಹೋದ್ರಲ್ಲ, ಅಂದಮೇಲೆ ನನಗೆ ನಿಮಗೆ ಯಾವ ಸಂಬಂಧ ಇದೆ ಅಂತ ನಾನು ನಿಮಗೆ ಡಿಸ್ಚಾರ್ಜ್ ಆಗೋದನ್ನ ಹೇಳಬೇಕಿತ್ತಪ್ಪ. ಹೆಂಡ್ತಿರಿಂದೆ ಓದೋರು ಹಾಗೆ ಹೋಗ್ಬೇಕಾಗಿತ್ತು. ಮತ್ತ್ಯಾಕೆ ಇಲ್ಲಿಗೆ ಬಂದ್ರಿ? ದಯವಿಟ್ಟು ಕೋಪ ಮಾಡ್ಕೋಬೇಡಿ ಮಮ್ಮಿ. ಅವರು ಕೋಪ ಮಾಡ್ಕೊಂಡು ಹೋಗಿದ್ರಲ್ಲ, ಅದಕ್ಕೆ ಅವ್ರನ್ನ ಸಮಾಧಾನ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ ಅಷ್ಟೇ. ಓಹೋ, ಅವ್ರನ್ನ ಸಮಾಧಾನ ಮಾಡಿ ಅವ್ರು ಒಪ್ಪಿಗೆ ಪಡ್ಕೊಂಡು ನೀವು ನನ್ನನ್ನು ನೋಡೋಕೆ ಬಂದ್ರಾ? ಹಾಗಿದ್ರೆ ನೀವಿಲ್ಲಿ ಒಂದು ಕ್ಷಣನೂ ನಿಲ್ಬೇಡಿ, ಹೋಗೋ ಇಲ್ಲಿಂದ. ಮಮ್ಮಿ ನೀವು ಮತ್ತೆ ಕೋಪ ಮಾಡ್ಕೊತಾ ಇದ್ದೀರಾ. ಡಾಕ್ಟ್ರ್ ಹೇಳಿದ್ದಾರೆ ನೀವು ಈ ಟೈಮಲ್ಲಿ ಫುಲ್ಲು ರೆಸ್ಟ್ ತೊಗೊಬೇಕಂತೆ, ಜಾಸ್ತಿ ಮಾತಾಡಬಾರ್ದು, ಕೂಲಾಗಿರ್ಬೇಕು ಮಮ್ಮಿ. ನನ್ನ ಟ್ರೀಟ್ ಮಾಡಿರೋ ಡಾಕ್ಟ್ರು ಮುಖನಾದರೂ ನೋಡಿದೆಯೇನೋ? ಬಂದ್ಬಿಟ್ಟ, ಏನೆಲ್ಲ ಇವನೇ ಆರೈಕೆ ಮಾಡೋಂಥರ. ಯಾರೋ ಬೀದಿಲಿ ಹೋಗೋನು ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸ್ದ. ನಾನು ಹೆತ್ತ ಮಕ್ಕಳು ನೀವು. ನಾನು ಹಾಸ್ಪಿಟ್ಲಿಗೆ ಸೇರಿ 2 ದಿನ ಆದಮೇಲೆ ನೀವು ನನ್ನನ್ನು ನೋಡೋಕೆ ಬಂದಿದ್ದೀರಾ, ಅದು ಹೆಂಡ್ತಿರು ಸೆರ್ಗಿಟ್ಕೊಂಡು. ಮಮ್ಮಿ ನಾವು ಮೊದಲೇ ಹೇಳಿದ್ವಲ್ಲ, ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಾವು ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆದರೆ ಈಗಲೂ ಕಾಲ ಮಿಂಚಿಲ್ಲ ಮಮ್ಮಿ. ನಾವು ನಾಳೆ ಹೊಸ ಮನೆಯಲ್ಲಿ ಹಾಲುಕ್ಷ ಶಾಸ್ತ್ರ ಎಲ್ಲ ಮುಗಿಸಿದ ತಕ್ಷಣ ಇಲ್ಲಿಗೆ ಬಂದು ಇಲ್ಲೇ ಇದ್ದು ನೀವು ಸೇವೆ ಮಾಡ್ಕೊಂಡೇ ಇದ್ಬಿಡ್ತೀವಿ ಮಮ್ಮಿ. ಇಲ್ಲೇ ಇದ್ದು ಅಂದರೆ ನಿಮ್ಮ ಹೆಂಡ್ತಿರು ಬಿಟ್ಟು ಬಂದುಬಿಡ್ತೀರಾ? ಅದು ಆಗಲ್ಲ ಮಮ್ಮಿ. ಒಂದ್ಸಲ ನಾವು ಆ ಹೊಸ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕು, ಆಮೇಲೆ ನಾವು ನಮ್ಮ ಹೆಂಡ್ತೀರು ಜೊತೆಗೆ ನಿಮ್ಮ ಆರೈಕೆ ಮಾಡ್ತೀವಿ. ಅಲ್ಲಿಗೆ ನೀವೀಗಲೂ ನಿಮ್ಮ ಹೊಸ ಮನೆ ಮಾಡೋ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ ಅಲ್ವಾ? ಬೇಕಾಗಿಲ್ಲ. ನೀವು ಈ ರೀತಿ ಕಾಟಾಚಾರಕ್ಕೆ ಮಾಡೋ ಆರೈಕೆ ನನಗೆ ಅಗತ್ಯನೂ ಇಲ್ಲ. ಅದು ಅಲ್ಲದೆ ನಾನೇನು ಒಂಟಿ ಅಲ್ಲ. ನನ್ನ ಪಾಲಿಗೆ ನೀವಿಲ್ಲ ಅಂದರೂ ನನ್ನ ಗಂಡ ನನ್ನ ಜೊತೆಲಿದ್ದಾರೆ. ಈ ಕ್ಷಣ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು ತಕ್ಷಣ ಓಡ್ಬರ್ತಾರೆ. ಅದು ಪ್ರೀತಿ ಅಂದರೆ. ನೋಡಿದ್ರೆ ಮಮ್ಮಿ, ಡ್ಯಾಡಿ ನಿಮ್ಮ ಮೇಲಿಟ್ಟಿರೋ ಪ್ರೀತಿ ಬಗ್ಗೆ ಹೇಳ್ತಿದ್ರೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸಲ್ಲ? ಅದೇ ಗೌರವ ನಮಗೆ ನಮ್ಮ ಹೆಂಡತಿ ದೃಷ್ಟಿಯಲ್ಲೂ ಸಿಗಬೇಕು ತಾನೆ. ಅದಕ್ಕೆ ಅವ್ರು ಸಣ್ಣ ಪುಟ್ಟನ ಆಸೆ ನೆರವೇರಿಸಿದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರೋದು ಮಮ್ಮಿ. ಸಂತೋಷ ಆಯ್ತಪ್ಪ. ನಿನಗೆ ನಿನ್ನ ತಾಯಿ ಮೇಲಿರೋ ಅಕ್ರೆಗಿಂತ ಸಕ್ಕರೆ ಥರ ಮಾತಾಡಿ ಮರಳು ಮಾಡೋ ನಿಮ್ಮ ಹೆಂಡ್ತಿರ ನಂಬಿಕೆ ಉಳಿಸ್ಕೊಳ್ಳೋದೆ ನಿಮಗೆ ಮುಖ್ಯ ಅಂತ ಅನ್ನೋದು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ಸಾಕು ಸಾಕು, ನನಗೆ ಯಾವ ಮಾತು ಕೇಳೋಕ್ಕೂ ಇಷ್ಟ ಇಲ್ಲ. ನನಗೀಗ ನೆಮ್ಮದಿ ಬೇಕು. ನೋಡಿ, ನಿಮಗೆ ನಿಮ್ಮಮ್ಮನೇ ಮುಖ್ಯನೋ ಅಥವಾ ನಿಮ್ಮ ಹೆಂಡ್ತಿರೇ ಮುಖ್ಯನೋ ಅನ್ನೋದು ತೀರ್ಮಾನ ಮಾಡಿಕೊಂಡು ನಿಮ್ಮಮ್ಮನೇ ಮುಖ್ಯ ಅನ್ನೋದಾದರೆ ಆವಾಗ ಇಲ್ಲಿಗೆ ಬನ್ನಿ. ಇವಾಗ ನೀವು ಇಲ್ಲಿಂದ ಹೊರಡಿ. ಮಮ್ಮಿ ಪ್ಲೀಸ್ ಮಮ್ಮಿ. ಹೊರಡಿ ಎಂದಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ.
ನಮ್ಮವ್ರು ಇಷ್ಟೊತ್ತಾದರೂ ಕಾಲ್ ಮಾಡಿಲ್ಲ ಅಂದರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಅತ್ತೆ ಮತ್ತೆ ಏನಾದರೂ ಅವ್ರು ಬ್ರೈನ್ ವಾಶ್ ಮಾಡಿ ಅಲ್ಲೇ ಉಳಿಸ್ಕೊಂಡ್ಬಿಟ್ರೋ ಏನೋ. ನನಗೂ ಏನೂ ಅರ್ಥ ಆಗ್ತಿಲ್ಲ ಕಾವ್ಯ. ಅಕ್ಕ, ನನಗೆ ಈ ಸಸ್ಪೆನ್ಸ್ ಸೀನೆಲ್ಲ ಇಷ್ಟ ಆಗೋದಿಲ್ಲ. ಯಾವುದಕ್ಕೂ ಒಂದ್ಸಲಿ ನಾನೇ ಕಾಲ್ ಮಾಡಿ ಈ ವಿಷಯದ ಬಗ್ಗೆ ಏನು ನಿರ್ಧಾರ ತಗೊಂಡ್ರಿ ಅಂತ ಕೇಳ್ಬಿಡ್ತೀನಿ. ಬೇಡ ಕಾವ್ಯ, ಸುಮ್ಮನೆ ಇದ್ಬಿಡು. ಅತ್ತೆಗೆ ಹುಷಾರಿಲ್ಲ ಅಂತ ಅವ್ರನ್ನ ನೋಡಕ್ಕೆ ಹೋಗಿದ್ದಾರೆ. ಆಮೇಲೆ ಅವರೇ ಕಾಲ್ ಮಾಡ್ತಾರೆ ಅನ್ಸುತ್ತೆ. ಕಾಯೋಣ. ಬೇಡ, ನನಗೆ ನಿಮ್ಮ ಈ ಸಣ್ಣ ಪುಟ್ಟ ಸೇವೆ ಉಪಚಾರ ಬೇಕಾಗಿಲ್ಲ. ಮೊದಲು ನೀವೇನು ತೀರ್ಮಾನ ತಗೊಂಡಿದ್ದೀರಾ ಅನ್ನೋದನ್ನ ಹೇಳಿ. ಮಮ್ಮಿ, ಎಲ್ಲ ತೀರ್ಮಾನ ನೀವು ಇಷ್ಟಪಟ್ಟಾಗೆ ಆಗಿದೆ. ನಾವು ಅಂಜಲಿ ಕಾವ್ಯದ ಕ್ಲಿಯರ್ ಕಟ್ಟಾಗಿ ಈ ತೀರ್ಮಾನ ಹೇಳಿದ್ದೀವಿ. ಅವರು ಓಕೆ ಅಂತ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಮಮ್ಮಿ, ಫ್ಯೂಚರ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರಂತೆ ಅವರು. ನಾಳೆ ಶಾಸ್ತ್ರಿಗಳು ಮುಹೂರ್ತ ಕೊಟ್ಟಿರೋ ಟೈಮ್ಗೆ ಆ ಲಕ್ಷ ಗೃಹ ಪ್ರವೇಶ ಮಾಡಿದ ನೆಕ್ಸ್ಟ್ ಸೆಕೆಂಡೇ ಇಬ್ಬರು ಸೊಸೆ ಅಂದರು ಬಂದು ನಿಮ್ಮನ್ನ ಕರ್ಕೊಂಡೋಗಿ ನಾನು ಮುಂದೆ ನೀನು ಮುಂದೆ ಅಂತ ಪೈಪೋಟಿಲ್ ಸೇವೆ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ಅಂಜಲಿ ನಿಮ್ಗೆ ಊಟ ಮಾಡಿಸಿ ವಾಕಿಂಗ್ ಕರ್ಕೊಂಡು ಹೋಗ್ತಾಳಂತೆ. ಇನ್ನು ಕಾವ್ಯಕ್ಕೆ ನಿಮ್ಗೆ ಟಾನಿಕ್ ಕೊಡ್ತಾರಂತೆ. ಯಾಕೆ ನಿಮ್ಮ ಹೆಂಡ್ತಿರೇನಾರು ನರ್ಸ್ ಕೆಲ್ಸಕ್ಕೆ ಸೇರ್ಕೋತಾ ಇದ್ದಾರಾ? ಕಾಮಿಡಿ ಮಮ್ಮಿ, ತಮಾಷೆ ಮಾಡ್ತಾ ಇದ್ದಾರೆ. ಸಾಕು, ಮುಚ್ಚೋ ಬಾಯಿ. ಏನ್ ಅನ್ಕೊಂಡಿದಿರೋ ನೀವು ನನ್ನನ್ನ? ನಾನ್ ಬಂದು ನಿಮ್ಮ ಹೆಂಡ್ತಿರ ಹತ್ರ ಸೇವೆ ಮಾಡಿಸ್ಕೊಳಕ್ಕೆ ನಾನೇನ್ ವೃದ್ಧಾಶ್ರಮದಲ್ಲಿ ಇರೋಳು ಅನ್ಕೊಂಡಿದಾರಾ? ಆಹಾ, ಏನ್ ಪ್ಲಾನ್ ಹೇಳ್ಕೊಟ್ಟಿದಾರ ನಿಮ್ಮ ಹೆಂಡ್ತಿರು? ನಾನಿಷ್ಟು ದೊಡ್ಡ ಬಂಗ್ಲೆ, ವ್ಯವಹಾರ, ಶ್ರೀಮಂತಿಗೆನೆಲ್ಲ ಬಿಟ್ಟು ಅವ್ರು ಹಾಕೋ ಒಂದು ತುತ್ತಿಗೋಸ್ಕರ ಬಂದು ಬಿದ್ದಿರ್ಬೇಕೇನ್ರೋ? ನನ್ ಗಂಡ ಇನ್ನೂ ಬದುಕಿದ್ದಾರೆ. ನಾನೇನ್ ಬೀದಿ ಬಿದ್ದವಳಲ್ಲ. ಬಂದ್ಬಿಟ್ರು ಕರ್ಕೊಂಡೋಗಿ ಹೆಂಡ್ತಿರ ಹತ್ರ ಸೇವೆ ಮಾಡಿಸೋದಕ್ಕೆ. ನಾನ್ ಆ ಮನೆಗೆ ಬರೋದಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ ಮಮ್ಮಿ, ಈ ಆಫರ್ ಇಲ್ಲ ಅಂದರೆ ಇನ್ನೊಂದು ಆಫರ್ ಇದೆ. ಈಗ ಅಂಜಲಿ ಕಾವ್ಯ ಅವರೇ ಇಲ್ಲಿ ಬಂದಿರ್ತಾರೆ. ನಾಳೆ ಗೃಹ ಪ್ರವೇಶ ಮುಗಿಸ್ಕೊಂಡು ಅರ್ಧ ಗಂಟೆ ಬಂದ್ಬಿಡ್ತೀವಿ. ಡೈಲಿ ಬೆಳಗ್ಗೆ ಇಲ್ಲಿ ಬಂದು ನಿಮ್ಮ ಜೊತೆ ಇದ್ದು ನಿಮ್ಮ ಸೇವೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಮಧ್ಯರಾತ್ರಿ ನಾವು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಈ ಆಫರ್ ನಿಮ್ಗೆ ಗ್ಯಾರಂಟಿ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಬೇಡಪ್ಪ, ಬೇಡ. ಅವ್ರು ಇಲ್ಲಿಗೆ ಬರೋದು ಬೇಡ, ಅವ್ರ ಸೇವೆ ಮಾಡೋದು ಬೇಡ. ಒಬ್ಳು ನಾನು ಸೇವೆ ಮಾಡ್ತೀನಿ ಅಂತ ಮೆಟ್ಲಿಂದ ಕೆಳಗೆ ತಳ್ಬಿಟ್ರೆ, ಇನ್ನೊಬ್ಳು ನಿಮ್ಗೆ ಮಾತ್ರೆ ಕೊಡ್ತೀನಿ ಅಂತ ವಿಷ ಕೊಟ್ಬಿಟ್ರೆ, ಮೊದಲೇ ನಾನು ಅವರಿಂದ ನಿಮ್ಮನ್ನ ದೂರ ಮಾಡಿದ್ದೀನಿ ಅನ್ನೋ ದ್ವೇಷ ಇದೆ. ಇದೇ ಅವಕಾಶ ಉಪಯೋಗಿಸ್ಕೊಂಡು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದೆಲ್ಲ ಏನು ಬೇಕಾಗಿಲ್ಲ. ಮಮ್ಮಿ, ಅವ್ರು ಅಷ್ಟೊಂದು ಕೆಟ್ಟವ್ರಲ್ಲ. ಅಂದ್ರೆ ನಾನ್ ಕೆಟ್ಟವಳ? ಬೇಡ ಕಣ್ರೋ, ನೀವು ಬೇಡ, ನಿಮ್ ಸೇವೆನೂ ಬೇಡ. ನನ್ನ ಆರೋಗ್ಯನ ನಾನೇ ನೋಡ್ಕೋತೀನಿ. ನಾನು ಇಂಥ ಪರಿಸ್ಥಿತಿಯಲ್ಲಿ ಇದ್ರೂ, ನಾನು ಅಷ್ಟೆಲ್ಲ ಬೇಡ ಅಂತ ಬೇಡ್ಕೋತಿದ್ರು ನೀವು ಬೇರೆ ಮನೆಗೆ ಹೋಗ್ತೀವಿ ಅಂತ ಹಠ ಮಾಡ್ತಿದ್ದೀರಲ್ಲ, ಇದರಲ್ಲೇ ಗೊತ್ತಾಗತ್ತೆ ನಿಮ್ಗೆ ನಿಮ್ಮ ತಾಯಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಾನು ಹೇಗೋ ನನ್ನ ಕೊನೆಗಾಲನ ಕಳ್ಕೋತೀನಿ. ನೀವು ಹೋಗಿ ನಿಮ್ಮ ಹೆಂಡತಿ ಜೊತೆ ಸುಖವಾಗಿರಿ, ಹೋಗಿ. ಹಾಗೆಲ್ಲ ಹೇಳ್ಬೇಡಿ ಮಮ್ಮಿ, ನಮಗೆ ದುಃಖ ಆಗುತ್ತೆ. ಸುಳ್ಳು. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಾನು ಹುಷಾರಾಗೋವರೆಗಾದ್ರು, ಅಟ್ಲೀಸ್ಟ್ ಒಂದು 2-3 ತಿಂಗಳವರೆಗಾದ್ರೂ ನೀವು ನಿಮ್ಮ ಹೆಂಡತಿರನ್ನ ಮರೆತು ನನ್ನ ಜೊತೆಲೇ ಇರ್ತಾ ಇದ್ರಿ. ನಾನು ಹುಷಾರಾದ್ಮೇಲೆ ನೀವು ಬೇರೆ ಮನೆ ಮಾಡ್ಕೊಂಡು ಹೋಗೋ ನಿರ್ಧಾರ ತಗೋತಾ ಇದ್ರಿ. ಆದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಲ್ಲ?
ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅಕ್ಕ, ಸಮಯ 12 ಗಂಟೆ ಆಯಿತು. ನಮ್ಮ ಗಂಡಂದ್ರ ಕಡೆಯಿಂದ ಯಾವ ಮೆಸೇಜು ಬಂದಿಲ್ಲ. ಏನು ಅನ್ಕೋಬೇಕು ಹೇಳು? ನಾಳೆ ಬೆಳಿಗ್ಗೆನೆ ಗೃಹ ಪ್ರವೇಶ ಪೂಜೆ ಇಟ್ಕೊಂಡಿದ್ದೀವಿ. ಅತ್ತೆ ಏನಾದರೂ ಅವ್ರು ಹೋಗದೆ ಇರೋ ಹಾಗೆ ಲಾಕ್ ಮಾಡ್ಕೊಂಡಿದ್ದಾರೋ ಏನೋ. ಕಾವ್ಯ, ಯಾವುದಕ್ಕೂ ನಾವೇ ಕಾಲ್ ಮಾಡಿ ವಿಚಾರಿಸ್ಕೊಳ್ಳೋಣ. ಮೊಬೈಲ್ ಕೊಡು. ಆಯ್ತಲ್ಲೋ ಗಂಟೆ. ಬ್ರದರ್, ಅಂಜಲಿ ಕಾಲ್ ಮಾಡ್ತಾ ಹೇಳೋದು. ಅವ್ರಿಗೂ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಏನು ಹೇಳೋದೀಗ ಅವಳಿಗೆ? ಒಂದು ಕೆಲಸ ಮಾಡು, ಈಗ ತಾನೇ ನಿದ್ದೆಯಿಂದ ಇದ್ದಂಗೆ ಬೆಳಗ್ಗೆ ಬಂದು ಮಾತಾಡ್ತೀನಿ ಅಂತ ಹೇಳು. ಇಲ್ಲ, ನನ್ನಿಂದ ಅದೆಲ್ಲ ಆಗೋದಿಲ್ಲಪ್ಪ. ಕಟ್ ಮಾಡ್ಬಿಟ್ಟೆ. ಕಾವ್ಯ, ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ 100% ಏನೋ ಪ್ರಾಬ್ಲಮ್ ಇದೆ ಅಂತ ಆಯ್ತು. ತಾಳು, ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಏನಾಯ್ತು ಅಂತ ವಿಚಾರಿಸ್ತೀನಿ. ಕಾವ್ಯ ಫೋನ್ ಮಾಡಿದ್ದಾಳೋ? ನಾನು ಹೇಳಿದೆ ರಿಸೀವ್ ಮಾಡೋ ಅಂತ. ಈಗ ನೋಡು, ಬಾಣ ನನ್ನ ಕಡೆ ತಿರುಗಿದೆ. ಗ್ರಾಚಾರ ಬಿಡಿಸ್ಬೇಕು ಅಂತ ಇಬ್ರು ರೆಡಿ ಆಗಿಬಿಟ್ಟಿದ್ದಾರೆ. ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಇಲ್ಲಿಗೆ ಬಂದ್ಬಿಡ್ತಾರೆ. ಹಲೋ ಕಾವ್ಯ ಡಾರ್ಲಿಂಗ್. ಏನ್ರಿ, ನಾನಾಗೆ ಕಾಲ್ ಮಾಡಿದ್ರೇನಾ ಈ ನಿಮ್ಮ ಡಾರ್ಲಿಂಗ್ ನೆನಪಾಗೋದು? ನಿಮ್ಮ ತಮ್ಮ ಎಲ್ಲಿ? ಅಕ್ಕ ಕಾಲ್ ಮಾಡ್ತಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ವಂತೆ. ಮತ್ತೇನಾದ್ರೂ ಹೊಸ ನಾಟಕ ಶುರು ಮಾಡಿದ್ರ ಏನು? ಅಯ್ಯೋ, ಅಂಥದ್ದೇನಿಲ್ಲ ಕಾವ್ಯ. ಏನ್ರಿ, ನಿಮ್ ಈ ಪ್ರೀತಿ ಅತಿ ಆಗ್ತಿರೋದು ನೋಡಿದ್ರೆ ಡೌಟ್ ಜಾಸ್ತಿ ಆಗ್ತಾ ಇದೆ. ನಾಳೆ ಪೂಜೆ ಇರೋದು ಮರ್ತೋಯ್ತಾ ಏನು? ಹಾ, ಹಾಗೆ ನಿಮ್ಮ ಮುದ್ದಿನ ಅಮ್ಮ ನಾಳೆ ಪೂಜೆಗೆ ಬರ್ತಾರಂತ ಇಲ್ವಾ? ಇಲ್ಲ, ಬರ್ತಾರೆ. ಅಯ್ಯೋ, ಮಮ್ಮಿ ಎಲ್ಲದಕ್ಕೂ ಓಕೆ ಅಂದಿದ್ದಾರೆ. ಆದರೆ 2 ತಿಂಗಳು ವೆಯ್ಟ್ ಮಾಡಿ ಅಂದಿದ್ದಾರೆ ಅಷ್ಟೇ. ಅದು ಏನಂದ್ರೆ, ಈ 2 ತಿಂಗಳು ಚಿಟ್ಕೆ ಹೊಡೆಯಷ್ಟು ಕಳೆದೋಗುತ್ತೆ. ಆಮೇಲೆ ಅವರೇ ಮುಂದೆ ನಿಂತು ಪೂಜೆ ಮಾಡ್ತಾರಂತೆ. ಇದೇನಂತಹ ದೊಡ್ಡ ಸಮಸ್ಯೆ ಏನಲ್ವಲ್ಲ. ಅಲ್ಲ ಕಾವ್ಯ, ಇಷ್ಟು ದಿವಸನೇ ಕಾದಿದ್ದೀವಿ ಅಂತೆ, ಇನ್ನ 2 ತಿಂಗಳು ಕಾಯೋದಕ್ಕಾಗೋದಿಲ್ವಾ? 2 ತಿಂಗಳಲ್ಲ, 2 ನಿಮಿಷನೂ ಕಾಯೋದಿಲ್ಲ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ